ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಇವತ್ತು ಬಂದು ತುಂಬ ಸರಳವಾದ ಒಂದು ಮನೆಯಲ್ಲೇ ಮಾಡ್ಕೋಬಹುದಾದ ಒಂದು ವಿಚಾರನ ನಿಮ್ಮ ಜೊತೆ ಹೇಳ್ಕೊಡ್ತೀನಿ. ಜಸ್ಟ್ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ನಿಮ್ಮ ಮನೆಯಲ್ಲಿ ಇದ್ದರೆ ಸಾಕು. ನಿಮಗೆ ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ನಿಮಗೆ ಏನೇ ಸಾಲದ ಸಮಸ್ಯೆ ಆಗಿದ್ರೂ ಕೂಡ ನೀವು ಮನೆಯಲ್ಲೇ ನಿವಾರಣೆ ಮಾಡ್ಕೋಬೋದು. ಇದನ್ನು ನೀವು ವಾರದಲ್ಲಿ ಒಂದು ಸತಿ ಮಾಡಿದ್ರೆ ಸಾಕು. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಇರುತ್ತೆ, ತುಂಬ ಎಲ್ಲರೂ ಕೂಡ ಮಾಡ್ಕೋಬೋದು. ಸರಿನಾ? ನಂಬಿಕೆ ಇದ್ದವರು ಎಲ್ಲರೂ ಕೂಡ ಮಾಡಿ, ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಈ ಸ್ಫಟಿಕ ಕಟ್ಟಿದ ಮೇಲಂತೂ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಜನಗಳಿಗೆ. ತುಂಬ ಒಳ್ಳೆ ರಿಸಲ್ಟ್. ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಬರ್ತಾ ಇದೆ. ಮನೆಯಲ್ಲಿ ಮನಿ ಅಟ್ರಾಕ್ಷನ್, ಜಗಳ, ಮತ್ತು ಯಾರಿಗೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗ್ತಾ ಇದೆ. ಸಾಲದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮಕ್ಕಳು ಮಾತು ಕೇಳದೆ ಇರೋದು, ಪ್ರತಿಯೊಂದು ಸಮಸ್ಯೆಗೂ ಕೂಡ A to Z ಅಂತಲೇ ಹೇಳ್ಬೋದು. ಎಲ್ಲ ಸಮಸ್ಯೆನೂ ಕೂಡ ತುಂಬ ಬೇಗ ರಿಸಲ್ಟ್ ಸಿಗ್ತಾ ಇದೆ. ನಿಜ, ಇದು ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇದನ್ನು ಒಂದು ಸತಿ ಕಟ್ಟಿ ನೋಡಿ, ನಿಮಗೆ ನಂಬಿಕೆ ಬರುತ್ತೆ. ನೆಕ್ಸ್ಟ್ ನೀವೇ ಹೇಳ್ತೀರಾ, ಅಯ್ಯೋ ಇಷ್ಟು ದಿನ ನಾನು ತಪ್ಪು ಮಾಡಿಬಿಟ್ಟೆ ತರಿಸ್ಕೊಳ್ತೇನೆ ಅಂತ. ಅದಾದಮೇಲೆ ಇದನ್ನು ಕಟ್ಟಿದ ಮೇಲೆ 7 days ಸೀಕ್ರೆಟ್ ಇರುತ್ತೆ, ಅದನ್ನು ನಿಮಗೆ ಹೇಳ್ಕೊಡ್ತೀನಿ. ಸರಿನಾ? ಇದನ್ನು ಕಟ್ಟಿದ ಮೇಲೆ 7 days ಸೀಕ್ರೆಟ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಮಾಡಿದ ಮೇಲೇ ಇಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ತುಂಬ ವಿಡಿಯೋಸ್ನ ಹಾಕಿದ್ದೀನಿ, ರಿವ್ಯೂಸ್ನ ಕೊಟ್ಟಿರೋದು, ಜನಗಳಿಗೆ ಯಾವ ರೀತಿ ಒಳ್ಳೆಯದಾಗಿದೆ, ಮತ್ತು ಎಷ್ಟು ದಿನಕ್ಕೆ ಒಳ್ಳೆಯದಾಗಿದೆ, ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಎಲ್ಲನೂ ವೀಡಿಯೋಸಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ ನೀವು ಕೂಡ. ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡಿ. ಇದು ಸುಳ್ಳು ಹಾಗೆ ಹೀಗೆ ಅಂದ್ಕೊಂಡು ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸು. ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಸ್ಫಟಿಕ ಕಲ್ಲನ್ನು ನೀವೇ ಹೇಳ್ತೀರಾ, ಇದನ್ನು ನಾನು ಕೂಡ ದುವಾ ಮಾಡಿ ಕಳಿಸಿರ್ತೀನಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ. ಮತ್ತು ಇದನ್ನು ಕಟ್ಟಿದ ಮೇಲೆ ಯಾವ ದಿನ, ಯಾವ ಟೈಮಿಂಗ್ಸ್ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ನಾನು ಹೇಳ್ಕೊಡ್ತೀನಿ ಫ್ರೀಯಾಗಿ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಈ ಸ್ಫಟಿಕ ಏನು ತಗೋತೀರಾ ಅದಕ್ಕೆ ಮಾತ್ರ ಚಾರ್ಜಸ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡರ್ನ ಮಾಡಿಕೊಡಿ. ಬನ್ನಿ ಇದನ್ನು ನೋಡೋದಾ. ನಮ್ಮ ಮನೇಲಿ ಏನೇ ಇದ್ದರೂ ಕೂಡ ನಮ್ಮ ನೆಮ್ಮದಿಗೆ ಆಗಿರಲಿ, ಪದೇ ನಮಗೆ ಏನೇ ಒಂದು ಹಣಕಾಸಿನ ಸಮಸ್ಯೆ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಮತ್ತು ಸಾಲದ ಸಮಸ್ಯೆ, ನಾವು ಎಷ್ಟೇ ಸಾಲ ಮಾಡಿದ್ರೂ ಕೂಡ ಅದು ತೀರ್ತಾನೆ ಇಲ್ಲ. ಬರೀ ಬಡ್ಡಿ ಕಟ್ಟಿನೇ ಸಾಕಾಗ್ತಾ ಇದೆ, ನಮಗೆ ಆಗ್ತಾ ಇಲ್ಲ, ನಮ್ಮ ಸಾಲ ತೀರ್ತಾ ಇಲ್ಲ, ಬೇಗ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಅನ್ನೋರು ಇದನ್ನು ಮಾಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ಬೇಕಾಗಿರೋದು ನಿಮಗೆ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಮತ್ತು ಸ್ವಲ್ಪ ನೀರು ಅಷ್ಟಿದ್ರೆ ಸಾಕು. ನಿಮಗೆ ಉಪ್ಪಿನಲ್ಲೇ ತುಂಬ ರೆಮಿಡೀಸ್ ಇದ್ದಾವೆ. ನಾವು ಮನೆಯಲ್ಲಿ ಇರೋ ಪದಾರ್ಥದಿಂದನೇ ನಮ್ಮನ್ನು ನಾವು ರಕ್ಷಿಸ್ಬೋದು, ಮತ್ತು ಮನೇನ ಪಾಸಿಟಿವ್ ಆಗಿ ಇಟ್ಕೋಬೋದು. ನೆಗೆಟಿವ್ ಏನೇ ಇದ್ರೂ ಕೂಡ ಹೋಗ್ಲಾಡಿಸ್ಬೋದು ಅಲ್ವಾ. ಹಾಗಾಗಿ ಮನೆಯಲ್ಲಿ ನಿಮಗೆ ಆದಷ್ಟು ಟೈಮ್ ಸಿಕ್ಕಾಗ ಈ ಥರ ಎಲ್ಲ ಮಾಡ್ಕೊಳ್ಳಿ. ನಿಮಗೂ ಕೂಡ ಮನಸ್ಸಿಗೆ ನೆಮ್ಮದಿನೂ ಕೂಡ ಆಗುತ್ತೆ. ನಿಮಗೆ ಏನೇ ಕೆಟ್ಟ ದೃಷ್ಟಿ ಆಗಿದ್ರು, ಇಲ್ಲ ಏನೇ ಒಂದು ನೆಗೆಟಿವ್ ಎನರ್ಜಿಯಿಂದ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಹಣಕಾಸು ನಿಲ್ತಾ ಇಲ್ಲ ಅಂತಿರ್ಬೋದು, ಆ ಟೈಮಲ್ಲಿ ಈ ಥರ ಮಾಡೋದ್ರಿಂದ ನಿಮಗೆ ಓಕೆ ರಿಲೀಫ್ ಫೀಲ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬನ್ನಿ ನೋಡೋದ ಏನೆಲ್ಲ ಮಾಡ್ಬೋದು ಅಂತ. ನೋಡಿ, ಇವಾಗ ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಗುರುವಾರ ದಿನ ಮಾಡಿ, ಓಕೆನಾ? ಗುರುವಾರ ದಿನ ಮಾಡಿ, ಒಂದು ದಿನ ಹಾಗೆ ಇಡಬೇಕಾಗುತ್ತೆ. ಗುರುವಾರ ದಿನ ಮಾಡಿ ಇದನ್ನು ನೋಡಿ, ಸಂಜೆ ಟೈಮ್ ಮಾಡಿ. ಸಂಜೆ ಅಂದರೆ ಒಂದು 6 ಗಂಟೆಗೆ ಮಾಡಿ, ಸರಿನಾ? 6 ಗಂಟೆ ಟೈಮಲ್ಲಿ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನ ತೊಗೊಳ್ಳಿ. ನೋಡ್ತಾ ಇದ್ದೀರಾ, ಇಷ್ಟು ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ತೊಗೊಳ್ಳಿ. ನಿಮ್ಮ ಮೇಲಿಂದ ಕೆಳಗಡೆ, ನಿಮ್ಮ ದೇಹದ ಭಾಗ ಏನಿದೆ ಮೇಲಿಂದ ಕೆಳಗಡೆ ಬಂದು ದೃಷ್ಟಿನ ತಗೊಳ್ಳಿ, ಸರಿನಾ? ದೃಷ್ಟಿ ತೆಗಿಬೇಕಾಗುತ್ತೆ ನೀವು 3 ಸತಿ. ಲೆಫ್ಟ್ ಸೈಡ್, ರೈಟ್ ಸೈಡ್ ಮತ್ತು ಮಧ್ಯ 3. ಇವಾಗ ಅಂದ್ಕೊಳ್ಳಿ, ಇವಾಗ ಒಂದು ರಿಮೋಟ್ ಅಂದ್ಕೊಳ್ಳಿ, ಇದು ನೀವು ಅಂದ್ಕೊಳ್ಳಿ. ಇವಾಗ ಮೇಲಿಂದ ಈಗ ರೈಟ್ ಸೈಡ್ 3 ಸತಿ, ಸರಿನಾ? ಲೆಫ್ಟ್ ಸೈಡ್ 3 ಸತಿ, ಇನ್ನು ಮಧ್ಯದ ಭಾಗ
3 ಸತಿ ಈ ಥರ ನೀವು ದೃಷ್ಟಿನ ತೆಗೆದು ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪಲ್ಲಿ ಏನೇ ನೀವು ದೃಷ್ಟಿನ ತೆಗೆದಿರ್ತೀರ ಅದನ್ನು ನೀವು ಒಂದು ನೀರು, ಒಂದು ಟಬ್ಬು ಅಥವಾ ಒಂದು ಏನೋ ಒಂದು ಬಟ್ಲಲ್ಲಿ ನೀರನ್ನು ಇಟ್ಟು ಆ ನೀರಿಗೆ ಈ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ. ಹಾಕಿ ನೀವು ಒಂದು ನಿಮಿಷ ನಾನು ನಿಮಗೆ ತೋರಿಸ್ಕೊಡ್ತೀನಿ ಡೀಟೇಲಾಗಿ, ಯಾಕೆಂದರೆ ಅರ್ಥ ಆಗಲ್ಲ ಕೆಲವ್ರಿಗೆ. ನೋಡಿದ್ರಲ್ಲ, ಇವಾಗ ಈ ಕಲ್ಲುಪ್ಪು, ಒಂದು ಕೈ ಹಿಡಿ ಕಲ್ಲುಪ್ಪು ಏನಿದೆ ಆಲ್ರೆಡಿ ನೀವು ದೃಷ್ಟಿ ಎಲ್ಲ ತೆಗೆದಾಗಿದ್ಮೇಲೆ ನೀವು ಅದು ಏನಾಗಿದೆ ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ನೀವು ಈ ನೀರಿಗೆ ಹಾಕಬೇಕು. ಈಗ ಹಾಕಿ ಏನು ಮಾಡ್ತೀರಾ, ಇದನ್ನು ಯಾವುದೇ ಕಾರಣಕ್ಕೂ ನೀವು ಕೈಯನ್ನು ಹಾಕೋಕ್ಕೆ ಹೋಗಬೇಡಿ. ಹೀಗೆ ಮಿಕ್ಸ್ ಮಾಡೋದಾಗಲಿ ಇದು ಮಾಡೋದಾಗಲಿ ಅದು ಮಾಡಬಾರ್ದು. ಅದು ಹಾಗೇ ಇರಬೇಕು. ನಿಮಗೆ ಏನೇ ದೃಷ್ಟಿ ಆದರೂ ಕೂಡ, ಇಲ್ಲ ಯಾರೇ ಏನೇ ಬೇಡದೇ ಇರೋರು, ಏನೇ ನಿಮ್ಮ ದುಶ್ಮನ್ಗಳು ಏನೇ ಮಾಡಿಸಿದ್ರು ಕೂಡ ಅದು ಏನಾಗುತ್ತೆ ಅಂತ ಅಂದರೆ ಕರಗ್ತಾ ಬರುತ್ತೆ. ಸರಿನಾ? ಉಪ್ಪು ಕರಗ್ದಂಗೆ ನಿಮಗೆ ಮೈ ಮೇಲೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ, ನಿಮಗೆ ಏನೇ ಒಂದು ದೃಷ್ಟಿ ಆಗಿರಲಿ, ಏನೇ ನೆಗೆಟಿವ್ ಆಗಿದ್ರೂ ಕೂಡ ಅದು ಬಂದು ಉಪ್ಪು ಕರಗ್ದಾಗೆ ಕರಗ್ತಾ ಬರುತ್ತೆ. ಸರಿನಾ? ನಿಮಗೆ ವೀಕ್ಲಿ ನಿಮಗೆ ಟೈಮ್ ಸಿಕ್ಕಿದಾಗ ಒಂದು ದಿನ ಇದನ್ನು ಮಾಡಿ, ಒಂದು ವಾರದಲ್ಲಿ ಒಂದು ಸತಿ ಮಾಡಿದ್ರೆ ಸಾಕು. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೂ ಕೂಡ ಮಾಡಬಹುದು. ಆವಾಗಲೂ ಕೂಡ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಆವಾಗ ಸ್ವಲ್ಪ ಪವರ್ಫುಲ್ ಆಗಿರುತ್ತೆ. ಆ ಟೈಮಲ್ಲೂ ಕೂಡ ನೀವು ಮಾಡ್ಬೋದು. ಇಲ್ಲ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ, ಮರ್ತೋದೆ, ಇಮಿಡಿಯೇಟ್ಲಿ ನಾನು ಇವಾಗ ಮಾಡಬೇಕು ಅನ್ನೋರು ನೀವು ಈ ಥರ ಮಾಡಿ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಇದು ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಡ್ಬೇಕು. ನೀವು ಮೇನ್ ಜಾಗದಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಮೂಲೆ, ಸೋಫಾದ ಕೆಳಗಡೆ, ದಿವಾನ್ ಕಟ್ ಕೆಳಗಡೆ, ಆ ಥರ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಬಿಡಿ. ನೋಡಬೇಡಿ ಅದನ್ನು. ಈಗ ತೆಗೆದು ಈಗ ಇಟ್ಬಿಟ್ರೆ ಮತ್ತೆ ಅದನ್ನು ತೆಗೆದು ನೋಡಬೇಡಿ. ಇವತ್ತು ಸಂಜೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಮುಸ್ಸಂಜೆ ಟೈಮ್, ಒಂದು 6 ಗಂಟೆ, ಒಂದು 5:30 6 ಗಂಟೆಗೆ ಮಾಡಿದ್ದೀರಾ ಅಂತ ಹೇಳಿದ್ರೆ ಮುಸ್ಸಂಜೆ ಟೈಮಲ್ಲಿ ನೆಕ್ಸ್ಟು ನೀವು ಬೆಳಗ್ಗೆನೇ ಅದನ್ನು ಓಪನ್ ಮಾಡಿ ನೋಡಿ, ಕರಗಿದೆಯಾ ಅಥವಾ ಕರಗಿಲ್ವಾ, ಏನಾಗಿದೆ ಅಂತ ನೀವು ನೋಡ್ಬೋದು. ಇವಾಗ ಇದು ಉಪ್ಪು ಅಂದರೆ ಗೊತ್ತು ಬೇಗ ಕರಗುತ್ತೆ ಅಂತ, ಆದರೆ ನಿಮ್ಮ ದೃಷ್ಟಿ ತೆಗೆದಿರೋದ್ರಿಂದ, ನಿಮ್ಮ ದೇಹದ ದೃಷ್ಟಿ ತೆಗೆದಿರೋದ್ರಿಂದ ಅದೇನಾಗುತ್ತೆ, ಕೆಲವ್ರಿಗೆ ತುಂಬ ಕಠಿಣ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಇದೆ, ಅಥವಾ ಕಣ್ಣು ದೃಷ್ಟಿ ಜಾಸ್ತಿ ಬಿದ್ದಿದೆ, ಏನೋ ಒಂದು ನೆಗೆಟಿವ್ ಆಗಿದೆ ನಿಮ್ಮ ಮೇಲೆ ಅಂತ ಹೇಳಿದ್ರೆ ಅದು ಕರಗೋದೇ ಇಲ್ಲ. ನೋಡ್ತಾ ಇರಲ್ಲ, ಈ ಥರ ಇರುತ್ತೆ ಹಾಗೆ. ಸರಿನಾ? ಇಲ್ಲ ಅದು ಕಂಪ್ಲೀಟ್ ಕರಗೋಗಿದೆ, ಒಂದು ಸ್ವಲ್ಪ ಇದೆ ಅಂತ ಹೇಳಿದ್ರೆ ಓಕೆ, ಇದು ನಿಮ್ಮ ಮನೇಲಿ ನಿಮಗೆ ಏನೇ ದೃಷ್ಟಿ ಆಗಿರಲಿ, ಏನೇ ಒಂದು ತಾಕಿದ್ರೂ ಅದು ಕರಗ್ತಾ ಬರ್ತಾ ಇದೆ, ಓಕೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ನೀವು ಅಂತ ನಿಮಗೆ ಸಿಗುತ್ತೆ, ಹಿಂಟ್ ಸಿಗುತ್ತೆ, ಮುಂದೆ ಸೂಚನೆ ಏನಿದೆ ಅದು ಸಿಗುತ್ತೆ. ಹೀಗೆ ಮಾಡ್ಕೊಂಡು ಬನ್ನಿ. ನಿಮಗೆ ಅಂತಲ್ಲ, ನಿಮ್ಮ ಮನೇಲಿ ಯಾರೇ ಇದ್ದರೂ ಕೂಡ ಮಾಡ್ಬೋದು. ಇವಾಗ ನೀವು ಒಬ್ಬರಿಗೆ ಮಾಡಿದ್ದೀರಲ್ವ, ಒಬ್ಬರಿಗೆ ಮಾಡಿದರೆ ಒಂದು ಕೈ ಹಿಡಿಯಷ್ಟು. ಇವಾಗ ನಿಮ್ಮ ಮನೇಲಿ 3 ಜನ, 2 ಇದ್ದೀರಾ, 4 ಜನ ಇದ್ದೀರಾ ಅಂದರೂ ಕೂಡ ಅದೇ ನೀರಿಗೆ ನೀವು ದೃಷ್ಟಿನ ತೆಗೆದು ಮನೆಯವ್ರಿಗೆ ಎಷ್ಟೇ ಸದಸ್ಯರಿದ್ದರೂ ಕೂಡ ಹಾಕ್ಬೋದು. ಇಲ್ಲ ನನಗೆ ಮನೆಯಲ್ಲಿರೋರ್ದು ಯಾರ್ದು ಪ್ರಾಬ್ಲಮ್ ಇಲ್ಲ, ನನಗೆ ಒಬ್ಬರಿಗೆ ಮಾತ್ರ ಹುಷಾರು ತಪ್ತಾ ಇದೆ, ಕೆಟ್ಟ ಕನಸು ಬೀಳ್ತಾ ಇದೆ, ನನಗೇನು ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಏನೇ ಮಾಡೋಕ್ಕೋದ್ರೂ ಕೂಡ ಆಸಕ್ತಿ ಅನ್ನೋದು ಇರೋದಿಲ್ಲ ಅಂತ ಹೇಳಿದಾಗ ನೀವು ಈ ಥರ ಮಾಡ್ಕೊಂಡು ಬನ್ನಿ. ಇಲ್ಲ ಮನೆ ಮಂದಿಗೆಲ್ಲ ನಾವು ಹಾಗೇ ಆಗ್ತಾಯಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೀಗೆ ಮಾಡಿ. ಒಬ್ಬರಿದ್ದೀರಾ, 2 ಮೆಂಬರ್ಸ್ ಇದ್ದೀರಾ, 3 ಮೆಂಬರ್ಸ್ ಇದ್ದೀರಾ, ಇಲ್ಲ 4 ಮೆಂಬರ್ಸ್ ಇದ್ದೀರಾ, ಎಷ್ಟೇ ಜನ ಇದ್ದರೂ ಕೂಡ ಫ್ಯಾಮಿಲಿಗೆ ಈ ಥರ ಮಾಡಿ ಒಂದು ಮೂಲೆಲ್ಲ ಇಟ್ಬಿಡಿ. ಅದನ್ನು ರಾತ್ರಿ ಮತ್ತೆ ನೋಡೋಕ್ಕೆ ಹೋಗಬಾರ್ದು. ಒಂದು ಸತಿ ಇವಾಗ ಏನು ನೋಡಿದ್ದೀರಾ ಇದನ್ನು ಇಟ್ಟಿದ ಮೇಲೆ, ಇವಾಗ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದಾಗ ಅದನ್ನು ನೀವು ಮತ್ತೆ ಬೆಳಗ್ಗೆನೇ ನೋಡಬೇಕು. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ನಂತರ ಇದನ್ನು ಬಂದು ನೋಡಿ, ಓಕೆ ಕರಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ, ನಮಗೇನು ದೃಷ್ಟಿ ಇಲ್ಲ, ಆಗಿದ್ರೂ ಕೂಡ ಎಲ್ಲ ಹೋಗಿದೆ ಅಂತ ನೀವು ತಿಳ್ಕೊಬೋದು. ಇಲ್ಲ ಕರಗಿಲ್ಲ, ಈ ಥರನೇ ಇದೆ ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ಕಣ್ಣು ದೃಷ್ಟಿನೋ ಏನೋ ನೆಗೆಟಿವ್ ಎನರ್ಜಿ ಅನ್ನೋದು ಇದೆ ನಿಮಗೆ, ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ನೀವು ವೀಕ್ಲಿ 1 ಟೈಮ್
ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಲ್ಲೆಲ್ಲ ಮಾಡ್ತಾ ಬನ್ನಿ. ನಿಧಾನಕ್ಕೆ ಹೊರಟೋಗುತ್ತೆ, ಅದು ಏನೇ ಇದ್ರೂ ಕೂಡ ಹೋಗುತ್ತೆ. ಮನೆಯಲ್ಲೇ ನೀವು ಮಾಡ್ಕೋಬೋದು. ಮನೆಯಲ್ಲೇ ನೀವು ಮಾಡಿಕೊಂಡು ಏನಾಗಿದೆ ನಿಮಗೆ ಎಲ್ಲನೂ ಕೂಡ ನೀವೇ ಕಂಡುಹಿಡ್ಕೋಬೋದು ನಿಮ್ಮ ಕೈಯಲ್ಲೇ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ಅವರಿಗೆ ಇವರಿಗೆ ಕೊಟ್ಟು ಅದು ಕೂಡ ಆಗೋಲ್ಲ ಅನ್ನೋದು ಕೂಡ ನಮಗೆ ಇರೋದಿಲ್ಲ ಅಲ್ವಾ. ಈ ಥರ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ಮಾಡ್ಕೊಳ್ಳೋದ್ರಿಂದ ನಮಗೆ ಮನೆಯಲ್ಲೇ ಮನಸ್ಸಿಗೆ ನೆಮ್ಮದಿನೂ ಕೂಡ ಇರುತ್ತೆ. ಆವಾಗವಾಗ ನೆಗೆಟಿವ್ ಎನರ್ಜಿನೂ ಕೂಡ ಹೋಗುತ್ತೆ, ಎಲ್ಲನೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ ಅಲ್ವಾ. ಇನ್ನೂ ನಿಮಗೆ ಮನಿ ಅಟ್ರ್ಯಾಕ್ಷನ್ ಆಗಬೇಕು, ನಾನು ಇಂಪ್ರೂವ್ ಆಗಬೇಕು, ಕೆಲಸದಲ್ಲಿ ತುಂಬ ಇಂಪ್ರೂವ್ ಆಗಬೇಕು, ಎಲ್ಲ ಆಗಬೇಕು, ನಾನು ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು, ಸಾಲ ಎಲ್ಲ ತೀರಬೇಕು ಅಂದರೆ ಈ ಸ್ಫಟಿಕ ಕಲ್ಲನ್ನು ಬೇಗ ಆರ್ಡರ್ ಮಾಡ್ಕೊಂಡು ಕಟ್ಟಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇನ್ ಕೇಸ್ ನನಗೂ ಕೂಡ ಮುಂದೆ ಏನೆಲ್ಲ ಆಗ್ತಾ ಇದೆ, ನಮ್ಮ ಜೀವನದಲ್ಲೂ ಏನೆಲ್ಲ ಚೇಂಜ್ ಆಗಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ಸ್ಫಟಿಕ ಕಲ್ಲು ಎಲ್ಲಿ ಕಟ್ಟಬೇಕು, ಯಾವ ದಿನ, ಯಾವ ಟೈಮಿಂಗ್, 7 ಡೇಸ್ ಸೀಕ್ರೆಟ್ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಅದರಿಂದನೇ ನೀವು ಇಷ್ಟು ಜನಕ್ಕೆ, ಎಷ್ಟು ಸಾವಿರಾರು ಜನಕ್ಕೆ ರಿಸಲ್ಟ್ ಅನ್ನೋದು ಆಲ್ಮೋಸ್ಟ್ ಸಿಕ್ಕಿದೆ. ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಪಾಪ. ನೀವು ನಂಬಲ್ಲ, ಕೆಲವ್ರಿಗೆ ಬೇಗ 1 ದಿನ 2 ದಿನಲ್ಲೇ ರಿಸಲ್ಟ್ ಸಿಕ್ಕಿದೆ, ಕೆಲವ್ರಿಗೆ ಇನ್ನು ಕೆಲವ್ರಿಗೆ 7 ದಿನ 8 ದಿನ 1 ವಾರ 1 ತಿಂಗಳು 2 ತಿಂಗಳು ಆ ಥರನೂ ಕೂಡ ರಿಸಲ್ಟ್ ಸಿಗ್ತಾ ಬಂದಿದೆ. ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಆದರೆ ರಿಸಲ್ಟ್ ಅಂತೂ ಕನ್ಫರ್ಮ್, ರಿಸಲ್ಟ್ ಸಿಗಲ್ಲ ಅನ್ನೋದಿಲ್ಲ, ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ರಿಸಲ್ಟ್ ಸಿಗುತ್ತೆ. ಕೆಲವ್ರಿಗೆ ಮಾತ್ರ ಒಂದೇ ದಿನಕ್ಕೆ ಸಿಕ್ಕಿದೆ. ನನಗೇನೆ ಮಿರಾಕಲ್ ಅನಿಸುತ್ತೆ, ನನಗೇನೆ ತಾಜೂಬ್ ಅನಿಸುತ್ತೆ. ಹೌದಾ, ಹೀಗೆಲ್ಲ ಆಗಿದೆಯಾ, ಖುಷಿ ಆಗ್ತಾ ಇದೆ ನನಗೆ. ಪಾಪ ಎಷ್ಟು ಎಲ್ಲಿದ್ರಿ ನೀವು, ನನಗೆ ಇಷ್ಟು ದಿನ ಎಷ್ಟೋ ಖರ್ಚು ಮಾಡಿಬಿಟ್ಟೆ, ಅವರಿಗೆ ಇವರಿಗೆ ಅದು ಮಾಡಿ ಇದು ಮಾಡಿ ಅಂತ ನಾನು ಟೈಮ್ ವೇಸ್ಟ್ ಮಾಡಿ, ನನ್ನ ಕೆಲಸ ವೇಸ್ಟ್ ಮಾಡಿಕೊಂಡು, ದುಡ್ಡು ವೇಸ್ಟ್ ಮಾಡಿಕೊಂಡು ಎಲ್ಲ ಮಾಡಿದರೂ ಕೂಡ ನನಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇರಲಿಲ್ಲ. ಇದನ್ನು ಕಟ್ಟಿದ ಮೇಲೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಸಿಸ್ಟರ್. ನೀವು ಸಿಕ್ಕಿದ್ದು ನನಗೆ ವರನೋ ಇಲ್ಲ ಆ ದೇವರೇ ಒಂದು ದಾರಿ ತೋರಿಸಿದಿರೋ, ಆ ಯೂನಿವರ್ಸ್ ನಂಬಿದ್ದಕ್ಕೆ ಹೀಗಾಗ್ತಾ ಇದೆಯೋ ಗೊತ್ತಿಲ್ಲ. ಅಚಾನಕ್ಕಾಗಿ ನಿಮ್ಮ ವಿಡಿಯೋನ ನೋಡಿದ ಮೇಲೆ ಈ ಥರ ತರಿಸ್ಬೇಕಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಫಸ್ಟು ನಾನು ನಂಬ್ತಾ ಇರಲಿಲ್ಲ, ಅದಾದಮೇಲೆ ನಂಬಿಕೆ ಬಂದು ಇದನ್ನು ಕಟ್ಟಿದೆ. ಪದೇ ವಿಡಿಯೋ ನೋಡೋದ್ರಿಂದ ನನಗೂ ನಂಬಿಕೆ ಬಂತು, ತರಿಸಿ ಕಟ್ಟಿದೆ. ಅದಾದಮೇಲೆ ನನಗೆ ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ, ನಿಮ್ಮ ಅದನ್ನೆಲ್ಲ ಕೇಳಿ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಯಾರಿಗೆ ಒಬ್ರಿಗೆ ಒಳ್ಳೆಯದಾಗಿದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನಿಮಗೂ ಕೂಡ ನಂಬಿಕೆ ಇದ್ದರೆ ನೀವು ಕೂಡ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಫಟಿಕ ಕಲ್ಲು ಏನೆಲ್ಲ ಇದೆ ನೋಡಿ, ಇದು ಫುಲ್ ಸೆಟ್ಟೇ ನಿಮಗೆ ಕಳಿಸ್ಕೊಡ್ತೀನಿ. 1 kg ಸ್ಫಟಿಕ ಬರುತ್ತೆ, ಕಟ್ಟೋದಕ್ಕೆ ಈ ಥರ ರೆಡಿಮೇಡ್ ಹ್ಯಾಂಗಿಂಗ್ ಬರುತ್ತೆ, ಮತ್ತು ನಿಮಗೆ ಅದು ಎಕ್ಸ್ಟ್ರಾ ಸ್ಫಟಿಕ ಪೌಡರ್ನ ಕೊಟ್ಟಿರ್ತೀನಿ. ಎಲ್ಲನೂ ಕೂಡ ಇನ್ನು ಹೇಳ್ಕೊಡ್ತೀನಿ, ನನಗೇನೆಲ್ಲ ಕಳಿಸಿರ್ತೀನಿ ಅದು ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ಅದು ಫುಲ್ ಸೆಟ್ ಬರುತ್ತೆ. ಅದು ಆರ್ಡರ್ ಮಾಡ್ಕೊಂಡ್ಮೇಲೆ ಮತ್ತು 7 ಡೇಸ್ ಸೀಕ್ರೆಟ್, ಅದು ತುಂಬ ಮುಖ್ಯ. 7 ಡೇಸ್ ಸೀಕ್ರೆಟ್ ಏನಿದೆ ಅದು ತುಂಬ ಮುಖ್ಯ. ಅದನ್ನು ಮಾಡಬೇಕು, ಕಟ್ಟೋದ್ರಿಂದ ಅಲ್ಲ, ಅದನ್ನು ಮಾಡಬೇಕು. 7 ಡೇಸ್ ಸೀಕ್ರೆಟ್ ನಂಬಿಕೆಯಿಂದ ಮಾಡಬೇಕು. ಆವಾಗಲೇ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ, ಸರಿನಾ. ಅದನ್ನು ಮಾಡಿ ಖಂಡಿತ ಹೇಳ್ಕೊಡ್ತೀನಿ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ. 786 ಅಂತ ಕಮೆಂಟನ್ನು ಮಾಡಿ.